ಅವನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ಜನರ ಶ್ರೀರಾಮದಿ ಗೆಳಿಸುವ ಸಾಧು ನಿಜ ಗುಣಿಗೆ ಮಣಿಯುವೆನು. ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಪೇಳೆ ನಿಜ ಧೂಳು ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಸುಜನರಿಗೆ ನಿತ್ಯ ನಮಿಸುವೆನು. ಪದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧರನಾಗಿ ದೈವ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ. ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಘ್ರಿಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕಪದದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 15ನೇ ಅಧ್ಯಾಯದ 15ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಪರಮಾತ್ಮ ಅನ್ನದಲ್ಲಿಯೂ ಮಣ್ಣಿನಲ್ಲಿಯೂ ನೀರಿನಲ್ಲಿಯೂ ಬೆಂಕಿ ಗಾಳಿ ಆಕಾಶದಲ್ಲಿ ಕೂಡ ಪರಮಾತ್ಮನೇ ಇದ್ದಾನೆ ಅಂತ ಈ ಪ್ರಪಂಚದ ವ್ಯವಸ್ಥಿತವಾದಂಥ ಕಾರ್ಯ ಜರಲಿಕ್ಕೆ ಕಾರಣ ಏನಂದರೆ ಅದು ಪರಮಾತ್ಮನ ಶಕ್ತಿ ಅಂತ. ಹೀಗೆ ಮುಂದೆ ಪರಮಾತ್ಮ ಹಾಗಾದರೆ ಎಲ್ಲಿದ್ದಾನೆ, ಹೊರಗಿದ್ದಾನೋ ಒಳಗಿದ್ದಾನೋ ಅಂತ ಮತ್ತೆ ಸಂಶಯ ಬಂದರೆ ಅವನ ಪ್ರಧಾನ ಕಾರ್ಯಾಲಯ ಯಾವುದಂತ ವಿಚಾರ ಮಾಡಿದರೆ ನಿನ್ನೆ ದಿನ ಹೇಳಿದರು ಅವನ ಪ್ರಧಾನ ಕಾರ್ಯಾಲಯ ಸಮಸ್ತ ಜೀವಿಗಳ ಅಂತಃಕರಣವೇ ಅವನ ಪ್ರಧಾನ ಕೇಂದ್ರ ಕಚೇರಿ, ಹೆಡ್ ಆಫೀಸ್ ಅಂತ ನಿನ್ನೆ ಕೂಡ ಹೇಳ್ತಾ ಬಂದರು. ಹಾಗಿದ್ರೂ ಕೂಡ
ಇಲ್ಲಿ ವಿಚಾರ ಮಾಡಿದಾಗ ನಾವು ಹೃದಯ ಸ್ಥಾನದಲ್ಲಿ ಭಗವಂತ ಹೇಗಿದ್ದಾನೆ ಅಂದರೆ ನಿನ್ನೆ ಕೂಡ ಸ್ವಲ್ಪ ವಿಚಾರ ಮಾಡಿವಿ. ಸರ್ವಸ್ಯ ಚ ಅಹಂ ಹೃದಿ ಸಂವಿನಿಷ್ಟಮಾತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೈ ಚ ಸರ್ವೈ ಅಹಂ ಏವ ವಿದ್ಯ ವೇದಾಂತಕೃತ ವೇದವಿತ್ ಏವ ಚ ಅಹಂ ಅಂತ ನಿನ್ನೆ ಕೂಡ ಇಲ್ಲಿವರೆಗೆ ಹೇಳ್ತಾ ಬಂದರು. ಯಾರಿಗೆ ಗೊತ್ತಾಗ್ತದ ಇದಂದರೆ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲಿ ಅಂತಃಕರಣದಲ್ಲಿ ಇದ್ದಾನೆ ಅನ್ನುವುದು ಗೊತ್ತು ಆಗಬೇಕಾಗಿದ್ರೆ ಯಾರು ಪರಮಾತ್ಮ ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ಯಾರು ಹುಡುಕ್ಲಿಕ್ಕೆ ಹೋಗ್ಯಾರ ಅವರಿಗೆ ಮಾತ್ರ ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ ವಿನಃ ಬೇರೆ ಕಡೆ ಇದ್ದು ನನ್ನಲ್ಲಿ ಇಲ್ಲ ಅಂತ ಅನ್ನೋಂಗಿಲ್ಲ. ಕಾರಣ ಸರ್ವಾಂತರ್ಯಾಮಿ ಅಂತ. ಹಾಗಾಗಿ ಈ ಒಂದು 16ನೇ ಶ್ಲೋಕದಲ್ಲಿ ಮತ್ತೆ ದ್ವಾ ಇಂ ಪುರುಷೌ ಲೋಕೆ ಕ್ಷರ ಚ ಅಕ್ಷರ ಏವ ಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ ಅನ್ನೋದು. ಜಗತ್ತಿನಲ್ಲಿ ಎರಡು ಉಂಟು, ಒಂದು ಕ್ಷರ ಅನ್ನುವುದು, ಒಂದು ಅಕ್ಷರ ಅನ್ನುವುದು. ಕ್ಷರ ಅಂದರೆ ನಾಶ ಇಲ್ಲದ್ದು, ಕ್ಷರ ಅಂದರೆ ವಿನಾಶಿ ಆಗುವುದು, ಅಕ್ಷರ ಅಂದರೆ ಅವಿನಾಶಿ ಆಗಿರೋದು. ಅಕ್ಷರ ಅಂದರೆ ನಾಶ ಆಗಲಾರ್ದು, ಕ್ಷರ ಅಂದರೆ ನಾಶ ಆಗೋದು. ಪ್ರಪಂಚದಲ್ಲಿ ಎರಡೇ ಎರಡು ವಸ್ತುಗಳಿರವು. ಒಂದು ನಾಶ ಆಗುವಂಥ ವಸ್ತು, ಒಂದು ನಾಶ ಆಗದೆ ಇರುವಂಥ ವಸ್ತು ಎಂದು. ನಾಶ ಆಗೋ ವಸ್ತು ಯಾವುದಂದ್ರೆ ಯಾವುದು ನಂದು ಅಂತ ಅತ್ಯಂತ ಪ್ರೇಮವನ್ನು ಮಾಡುವಂಥ ನಮ್ಮ ದೇಹದಿಂದ ಹಿಡ್ಕೊಂಡು ಜಗತ್ತಿನ ಎಲ್ಲ ಕಡೆ ತೋರುವಂಥ ಎಲ್ಲವೂ ಕೂಡ ಅವೇನು ಅಂದರೆ ಕ್ಷರ ಅಂದರೆ ನಾಶ ಆಗವಂತ. ಆದರೆ ಈ ದೇಹದಲ್ಲಿ ಮತ್ತು ಜಗತ್ತಿನಲ್ಲಿ ಪರಿಪೂರ್ಣವಾಗಿರುವಂಥ ಪರಮಾತ್ಮ ಏನಾನ ಅವನ ಅಕ್ಷರ, ಅದಕ್ಕೆ ಅವಿನಾಶಿ ಅಂತ ಅಲ್ಲಿ ಹೇಳ್ತಾ ಬಂದು ಈ ಏವ ಎಂಬುದಕ್ಕಾಗಿ ಈ ಎರಡು ಪ್ರಕಾರದ ಪುರುಷರಿದ್ದಾರೆ ಜಗತ್ತಿನಲ್ಲಿ. ಎರಡು ಭಾಗ ಯಾರು ಅಂದ್ರೆ ಪ್ರಪಂಚದಲ್ಲಿ ಕ್ಷರ ಪುರುಷರು ಬೇರೆ, ಅಕ್ಷರ ಪುರುಷರು ಬೇರೆ. ಉತ್ಪತ್ತಿ ನಾಶ ಧರ್ಮಗಳಿಂದ ಕಾರ್ಯ ಉಪಾಧಿಗಳಾದ ಈ ಸ್ಥೂಲ ದೇಹಗಳೆಲ್ಲವೂ ಕ್ಷರ ಪುರುಷ. ಇದು ಅನುಭವನಾದ, ಯಾವ ಶಾಸ್ತ್ರ ಕೇಳಿದ ಮೇಲೆ ಇದು ಅನುಭವ ಅಂತಲ್ಲ. ಸಾಮಾನ್ಯ ಅಜ್ಞಾನಿ ಕೂಡ ಗೊತ್ತಿದೆ ಈ ದೇಹ ನಾಶ ಆಗುತ್ತದೆ ಅಂತ ಒಂದು. ಇನ್ನ ಆತ್ಮಜ್ಞಾನ ವಿನಃ ನಾಶವಾಗದ ಕೂಟಸ್ಥವೆಂದು ಹೇಳಿಕೊಳ್ಳುವ ಕಾರಣ ಉಪಾಧಿಯಾದ ಮಾಯೆಯೇ ಅಕ್ಷರ ಪುರುಷ. ಉಪಾಧಿಯ ಕಾರಣದಿಂದ ನಮಗೆ ದೇಹ ಕಾಣ್ತದ, ದೇಹ ನಾಶ ಆಗ್ತದ. ಉಪಾಧಿ ಅಂತದ. ಕೊಡ ಒಡೆದ್ರೆ ಬೈಲು ಹೊಡೆಯೋದಿಲ್ಲ ನೋಡ್ರಿ. ಕೊಡಕ್ಕೆ ನಾಶ ಆದ, ಬೈಲಿಗೆ ನಾಶ ಇಲ್ಲ. ಅದರಂತೆ ನಮ್ಮ ಹೃದಯದ ಕಾರ್ಯಾಧ್ಯಕ್ಷನಾದಂಥ ಪರಮಾತ್ಮನಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಉಂಟು. ಹೀಗೆ ಈ ಮಾಯೆಯೇ ಉಪಾಧಿಯಾಗಿರುವ ಪುರುಷನೇ ಕೂಟಸ್ಥನು. ಇಲ್ಲಿ ಕೂಟಸ್ಥ ಅಂದ್ರೆ ಯಾರು? ಮಾಯಾ ಉಪಾಧಿಯಿಂದ ಕೂಟಸ್ಥ. ಬೈಲಿಗೆ ಮಠ ಘಟ ಅಂತ ಬಂತಲ್ಲ, ಘಟದ ಬೈಲು ಮಠದ ಬೈಲು.
ಮಠದಲ್ಲಿ ಘಟದಲ್ಲಿ ಬಯಲು ಬೇರೆ ಇಲ್ಲ. ಕೊಡದ ಉಪಾದಿಯಿಂದ ಘಟ ಬಯಲು, ಮಠದ ಉಪಾದಿಯಿಂದ ಮಠದ ಬಯಲು ಅಂತ ಅರ್ಥ. ಅವಿದ್ಯಾ ಅಜ್ಞಾನ ಉಪಾದಿಯಿಂದ ಏನಾದ? ಇವನು ಜೀವನಾದ. ಅವಿದ್ಯಾ ಉಪಾದಿಯಿಂದ. ಶುದ್ಧವಾದ ಮಾಯ ಉಪಾದಿಯಿಂದ ಮಠ ಆಕಾಶದಂಗ. ಘಟ ಆಕಾಶಕ್ಕಿಂತ ಮಠ ಆಕಾಶ ದೊಡ್ಡದಿಲ್ಲ. ಏನು ಕೊಡದಾಗ ಬೈಲಾದಲ್ಲ ಅಷ್ಟೇ ಆದ್ರೆ ಈ ಮಠದಾಗ. ಯಾಕೆ ದೊಡ್ಡದಾಯಿತು ಅಂದರೆ ಮಠ ದೊಡ್ಡದಿದ್ದ ಕಾರಣ ಇದರಲ್ಲಿ ಆಕಾಶ ದೊಡ್ಡದಾಯಿತು. ಜಗತ್ತು ಬಹಳ ವಿಶಾಲವಿದ್ದ ಕಾರಣ ಆ ವಿಶಾಲವಾದ ಬಯಲಿನಲ್ಲಿ ಇರುವನೇ ಪರಮಾತ್ಮ ಅಂತ ಅನಿಸ್ಕೊಂಡ. ಈ ಉಪಾಧಿ ಚಿಕ್ಕದು ಇರುವ ಕಾರಣ ಜೀವಾತ್ಮ ಅಂತ ಅನ್ನಿಸ್ಕೊಂಡ. ಈ ಎರಡೂ ಉಪಾಧಿಗಳನ್ನು ಬಿಚ್ಚಿ ನೋಡಿದಾಗ ಮಹಾ ಆಕಾಶ ಒಂದೇ ಹೇಗಿದೆಯೋ ಅದರಂತೆ ಆ ಒಬ್ಬನೇ ಪರಮಾತ್ಮ, ಅವನೇ ಆತ್ಮ, ಅವನೇ ಏವ ಅಂದರು. ಹೀಗೆ ಕಾರಣೋಪಾಧಿ ಉಳ್ಳವನೆಂದು ಹೇಳಿಸಿಕೊಳ್ಳುತ್ತಾನೆ. ಕಾರಣ ಉಪಾಧಿ ಕಾರಣ ಅಂತ ಹೇಳಿಸ್ಕೊಡ್ತದ. ಉಪಾಧಿ ಕಾರಣ ಇಲ್ಲಂತಲ್ಲ. ಬಯಲು ಕಾರಣ ಅಲ್ಲ ಅಂತ. ಬಯಲು ಈ ಮಠದಲ್ಲಿ ಒಳ್ಳೆಯ ವಸ್ತುಗಳನ್ನು ತಂದಿಡು, ಆ ಬಯಲಿಗೆ ಯಾವ ಕಾರಣವಿಲ್ಲ. ಒಳ್ಳೆಯ ವಸ್ತುಗಳನ್ನು ಇಟ್ಟರು ಕೂಡ ಏನು ಕಾರಣ ಇಲ್ಲ. ತುಂಬಿದರೂ ಏನಿಲ್ಲ, ಖಾಲಿ ಆದರೂ ಏನಿಲ್ಲ, ಸಂಬಂಧ ಆದೇನು. ಆದರೆ ಈ ಬಯಲು ಮಾತ್ರ ಕಾರಣ ಆಯಿತು. ಕೆಲವು ವಸ್ತು ಇಡೋದಕ್ಕೆ, ಕೆಲವು ವಸ್ತು ತೆಗೆದು ಹಾಕೋದಕ್ಕೆ ಅಷ್ಟಕ್ಕೆ ಕಾರಣ ವಿನಃ ಮತ್ತೆ ಯಾವ ಕಾರಣ ಬಯಲಿಗಿಲ್ಲ. ಅದರಂತೆ ದೇಹಕ್ಕೆ ಕಾರಣಗಳಾವ. ಏನು ಕಾರಣ ರೀ ಅಂದರೆ ಹಿಂದೆ ಮಾಡಿದ ಜನ್ಮದ ಪ್ರಾರಬ್ಧ ಕರ್ಮ ಕಾರಣ ಅವ. ಆ ಪ್ರಾರಬ್ಧ ಕರ್ಮದ ಕಾರಣದಿಂದ ಈ ದೇಹದಲ್ಲಿ ಅನಂತ ರೀತಿ ವಸ್ತುಗಳು ಇಡಲಿಕ್ಕೆ ಅವ ಮತ್ತು ತೆಗಿಲಿಕ್ಕೂ ಅವ. ಆ ವಸ್ತುಗಳು ಇದ್ದಾಗನೂ ಕೂಡ ಆ ಕೂಟಸ್ಥ ಪರಮಾತ್ಮನಿಗೆ ಸಂಬಂಧ ಇಲ್ಲ. ಆ ವಸ್ತು ಖಾಲಿ ಆದರೂ ಕೂಡ ಪರಮಾತ್ಮನಿಗೆ ಸಂಬಂಧ ಇಲ್ಲ. ಯಾಕ್ರಿ ಅಂದರೆ ಈ ಕ್ಷರ ಅಕ್ಷರ ಎರಡಕ್ಕೂ ಚೇತನಕ್ಕೆ ಉಪಾಧಿ ಆಗಿರುವುದರಿಂದ ಉಪಚಾರಕ್ಕಾಗಿ ಇವುಗಳಿಗೆ ಪುರುಷನೆನ್ನಬೇಕು. ಉಪಚಾರಕ್ಕಾಗಿ ಅದು ಕೊಡ, ಇದು ಮಠ ಅಂತ ಎಂತಿವಿಲ್ಲ. ಆದರೆ ಕೊಡನೂ ಇಲ್ಲ, ಮಠನೇ ಇಲ್ಲ. ಮಠ ಅಂತ ಯಾವ್ದಕ್ಕೆ ಕರಿಬೇಕು? ಇರೋದು ಪಂಚಮಹಾಭೂತಗಳಿಂದ ಕಲ್ಲು ಮಣ್ಣು ಇಟ್ಟಿಗೆ ಸಿಮೆಂಟೇ ಆದವಿನ ಮಠ ಅನ್ನೋದು ಮುಟ್ಟಿ ನೋಡಿದಾಗ ಇಲ್ಲೇ ಇಲ್ಲ, ಬರೇ ಗೂಡೆನಾವ. ಕೊಡ ಅನ್ನೋದು ಮುಟ್ಟಿ ನೋಡ್ರಿ, ಕೊಡ ಇಲ್ಲ, ಬರೇ ಮಣ್ಣಾದ. ಆದರೆ ಘಟ ಮಠ ಅಂತ ಯಾಕೆ ಕರೆದೀವಿ ಅಂದರೆ ಉಪಚಾರಕ್ಕಾಗಿ, ನಮ್ಮ ಅನುಕೂಲಕ್ಕಾಗಿ ನಾವು ಹೆಸರನ್ನು ನಾವು ಇಟ್ಟು ವ್ಯವಹಾರ ಮಾಡೋದಕ್ಕೆ ಸರಳ ಆಗಲಿ ಅಂತ. ಅದು ಕೊಡು, ಅದು ಕೊಡು, ಅದು ಕೊಡು ಅಂದರೆ ಈ ಮನೆಗೆ ಯಾವುದು ಏನು ಕೊಡ್ಬೇಕಂತ. ಅದು ಕೊಡು ಅಂದರೆ ಎಲ್ಲಿ ಹುಡುಕಾಡಕ್ಕೆ ಹೋಗಲ್ಲ, ನೇರವಾಗಿ ಹೋಗ್ತಾನೆ ಕೊಡ ತರ್ತಾನೆ. ನೀರು ತರಬೇಕು, ನೀರು ತಂದು ಹಾಕು ಅಂತ ಹೇಳಿದ ಯಜಮಾನ. ನೀರು ಹೆಂಗೆ ತರಬೇಕು, ಎದ್ರಾಗ ತರಬೇಕು ಅಂತ ಅವನು ಕೇಳಿದ. ಅದು ತಗೊಂಡೋಗು ಅಂತ ಹೇಳಿದ. ಅವನು ಗೋಣಿಚೀಲ ತಗೊಂಡೋದ್ರೆ ನೀರು ಬರ್ತವೆ. ಗೋಣಿಚೀಲಲ್ಲಿ ನೀರು ತರಕ್ಕಾಗಲ್ಲ. ಅವಾಗ ಉಪಾಯ ಏನಿರಬೇಕು? ಕೊಡವನ್ನು ತೆಗೆದುಕೊಂಡು ಹೋಗಿ ನೀರನ್ನು ತುಂಬಿಕೊಂಡು ಬಾ. ಆವಾಗ ಅರ್ಥ ಆಗುತ್ತಿಲ್ಲ ಅವನಿಗೆ. ನೀರಂದ್ರೆ ಕೊಡದಲ್ಲೇ ತರಬೇಕು, ನೀರಂದ್ರೆ
ತಂಬಿಗೆಲ್ಲೇ ತರಬೇಕು, ನೀರಂದ್ರೆ ಗ್ಲಾಸಲ್ಲೇ ತರಬೇಕು ಅಂತ ಅರ್ಥಜ್ಞಾನ ಆಗ್ತದೆ. ಆ ಕಾರಣದಿಂದ ಇತರ ಅನೇಕ ಶಾಸ್ತ್ರಗಳಲ್ಲಿ ಕೂಡ ಕೂಟಸ್ಥವೆಂಬ ಪದಕ್ಕೆ ಅವ್ಯಕ್ತ ಮಾಯೆ ಎಂದು ಅರ್ಥ ಮಾಡಿದೆ. ಮಾಯೆ ಮತ್ತೆ ಕೆಲವೆಡೆಯಲ್ಲಿ ಇದೇ ಪದಕ್ಕೆ ಅವಿನಾಶಿ ಕ್ಷೇತ್ರಜ್ಞನಾದ ಜೀವನೆಂದು ಹೇಳಿದೆ. ಅನಂತ ಶಾಸ್ತ್ರಗಳಲ್ಲಿ ಅನಂತ ರೀತಿ ಕರೆದರ. ಆದರೂ ಕೂಡ ಎರಡರಲ್ಲಿ ಮೊದಲನೆಯ ಅರ್ಥವೇ ಸಮಂಜಸವಾಗಿ ತೋರುತ್ತದೆ. ಏನಂದ್ರೆ ಅವ್ಯಕ್ತ ಮಾಯೆ ಅಂದ. ಈ ಮಾಯೆಯಿಂದ ಜಗತ್ತು ವ್ಯಕ್ತವಾಗಿ ತೋರುತ್ತದೆ ವಿನಃ ಮಾಯೆ ಇಲ್ಲ ಅಂದ್ರೆ ಇದು ಅವ್ಯಕ್ತ ಜಗತ್ತು. ಮಾಯೆಯಿಂದನೇ ಈ ದೇಹ ತೋರುತ್ತದೆ ವಿನಃ ಮಾಯೆ ಇದ್ದಿಲ್ಲ ಅಂದ್ರೆ ದೇಹ ತೋರುವುದಿಲ್ಲ, ತೋರೋದಿಲ್ಲ ಅಂದ್ರೆ ಇದು ಅವ್ಯಕ್ತ ಆತಿತ್ತು. ಅದಕ್ಕೆ ಈ ರೀತಿ ವಿಚಾರ ಮಾಡುವುದೇ ಸರಿ. ಏಕೆಂದರೆ ಗೀತೆಯಲ್ಲಿ ಇದೇ ಅಧ್ಯಾಯದ 17-18ನೇ ಶ್ಲೋಕಗಳಲ್ಲಿ ಮುಂದೆ ಬಹಳಷ್ಟು ಪ್ರಸಂಗದಲ್ಲಿ ಕೂಟಸ್ಥ ಅನ್ನುವುದಕ್ಕೆ ನಿರುಪಾಧಿಕ ಚೇತನವೆಂದೇ ಹೆಸರು. ಅದಕ್ಕೆ ಉಪಾಧಿ ಇಲ್ಲ. ಬೈಲಿಗೆ ಉಪಾಧಿ ಇಲ್ಲ ನೋಡ್ರಿ, ಬೈಲಿಗೆ ಉಪಾಧಿ ಇಲ್ಲ, ಕೊಡಕ್ಕೆ ಉಪಾಧಿ ಅದ. ಅದೇ ರೀತಿ ನಿರುಪಾಧಿಕ ಶುದ್ಧ ಚೇತನ ರೂಪ ಆತ್ಮನಿಗಿಂತ ಪರಮಾತ್ಮನು ಬೇರೆ ಎಂದು ಹೇಳುವುದು ಗೀತಾ ಸಿದ್ಧಾಂತಕ್ಕೆ ವಿರೋಧವಾಗಿದೆ ಅಂದ್ರವರು. ಗೀತೆ ಶ್ರೇಷ್ಠವಾದ ಗೀತೆ ಅಂತ ಭಗವದ್ಗೀತೆ ಅಂತ ಏನು ಹೇಳ್ತೀವಲ್ಲ, ಪರಮಾತ್ಮನು ಬೇರೆ ಶುದ್ಧ ಚೇತನ ರೂಪ ನೀನು ಬೇರೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಭಗವಂತ ಹೇಳಿದಂಥ ಭಗವದ್ಗೀತೆಗೆ ಸಿದ್ಧಾಂತಕ್ಕೆ ವಿರೋಧವಾಗುವುದು. ನೀನೇ ನೋಡು ವಿಚಾರ ಮಾಡಂತಾರೆ. ವಿರೋಧವಾಗಿ ವಿಚಾರ ಮಾಡ್ತದ್ದು ಮತ್ತೆ ಸಮವಾಗಿ ವಿಚಾರ ಮಾಡ್ತದ್ದು ಅದು ನಿಮಗೆ ಬಿಟ್ಟದ್ದು ಅಂದ್ರವರು. ಅರ್ಜುನ ಹೇಗೆಂದ್ರೆ ಪರಮಾತ್ಮನಿಗೆ ಸೋಪಾಧಿಕ ನಿರುಪಾಧಿಕವೆಂಬ ಎರಡು ರೂಪಗಳಿವೆ. ಒಂದನೆಯದು ಸೂರ್ಯ ಮೊದಲಾದ ಉಪಾಧಿಗಳಿಂದ ತುಂಬಿರುವುದು. ಎರಡನೆಯದು ಯಾವ ಉಪಾಧಿಗಳ ಸಂಬಂಧವೂ ಇಲ್ಲದೆ ತಾನೇ ತಾನಾಗಿರುವುದೇ ನಿರುಪಾಧಿಕ. ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ, ಪಂಚಮಹಾಭೂತ, ಮಾಯ, ಮಹತತ್ವ, ತ್ರಿಗುಣಾಂಕಾರ ಇವುಗಳನ್ನು ತೋರುವುದೇನದ ಸೋಪಾಧಿಕ ಅಂತ. ಸೋಪಾಧಿಕಲ್ಲವು. ಆದರೆ ಯಾವುದು ಉಪಾಧಿಗಳ ಸಂಬಂಧ ಇಲ್ಲದೆ ತಾನೇ ತಾನಾಗಿರುವುದೇ ನಿರುಪಾಧಿಕ. ಹಾಗಾಗಿ ಆ ಪರಮಾತ್ಮನು ಸೋಪಾಧಿಕವಾಗಿ ಜೀವಾತ್ಮನು, ನಿರುಪಾಧಿಕನಾಗಿ ಪರಮಾತ್ಮ. ನಿರುಪಾಧಿಕ ಅಂತ ಆ ಬ್ರಹ್ಮ ನಿರುಪಾಧಿಕ. ಹೀಗೆ ಅದನ್ನು ಅಕ್ಷರವೆಂದು ಕ್ಷರವೆಂದು ಎರಡು ವಿಧವಾಗಿ ವರ್ಣನೆ ಮಾಡಲಿಕ್ಕೆ ಕಾರಣ ಏನಂದ್ರೆ ಭೂತ ಪ್ರಾಣಿಗಳ ಶರೀರಗಳೇ ಕ್ಷರಗಳು. ಯಾವ ನಿನ್ನೆ 484 ಲಕ್ಷ ಜೀವರಾಶಿಯ ಪ್ರಾಣಿಗಳೇನವ, ಆ ಎಲ್ಲ ಪ್ರಾಣಿಗಳ ಶರೀರ ನಾವಲ್ಲ, ಆ ಎಲ್ಲ ಶರೀರಗಳು ಕ್ಷರ ಅಂದ್ರೆ ನಾಶ ಅಂತ ಆಗ್ಯಾವಿಲ್ರಿ. ಮತ್ತು ಹಿಂದೂನ ಆಗ್ಯಾವ, ಇಂದೂನ ಆತವ, ಮುಂದೇನು ಕೂಡ ನಾಶ ಆಗವೆ. ನಿರುಪಾಧಿಕ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ ಸೋಪಾಧಿಕ ಸ್ವರೂಪವನ್ನು ಕ್ಷರವೆಂದು ಸಹಜವಾಗಿ ತೋರುವ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ಇವೆಲ್ಲವೂ ಕೂಡ ಎಷ್ಟೇ ಇರಲಿ, ಸಣ್ಣವೇ ಇರಲಿ ದೊಡ್ಡವೇ ಇರಲಿ, ಇವೆಲ್ಲವೂ ಕೂಡ ನಾಶವಾಗುವ ಪದಾರ್ಥಗಳು. ದೊಡ್ಡವು ಯಾವ್ರಿ ಅಂದರೆ
ಬ್ರಹ್ಮ ಮೊದಲು ಪಿಪಲಿಕ ಪರ್ಯಂತ ಭೂತಗಳ ಸ್ಥೂಲ ಶರೀರಗಳು ಕ್ಷರವೆನಿಸುತ್ತವೆ. ಇರುವೇದು ಮತ್ತು ಬ್ರಹ್ಮ ಅಂದ್ರೆ ನೋಡ್ರಿ, ಬ್ರಹ್ಮ ವಿಷ್ಣು ರುದ್ರ ಮೊದಲಾದ ಸೋಪಾದಿಕ ಶರೀರಗಳೇನವ, ಸೋಪಾದಿಕ ಶರೀರ ದೃಷ್ಟಿಯಿಂದ ಅವೆಲ್ಲ ನಾಶ ಆಗವೆ. ಹೆಂಗ್ರಿ ಅಂದ್ರೆ ನಾಶ ಆದದ್ದು ಈಗ ನೋಡ್ತೀವಲ್ಲ ಅವು. ಯಾರ್ಯಾರು ಕೃಷ್ಣ, ನಳ, ಪಾಂಡವ, ಸಗರ, ಬಲ, ಭೀಮ ಮತ್ತು ರಾಮ ಇವರೆಲ್ಲ ಸೋಪಾದಿಕವಾಗಿ ಜಗತ್ತನ್ನ ತೋರಿದಾಗ ಅದು ಒಂದಿಲ್ಲ ಒಂದು ದಿವಸ ಅವ್ರ ನಾಶ ಆಗಬೇಕು, ಅವ್ರ ದೇಹಗಳು. ಅದಕ್ಕಾಗಿ ಆ ರಾಮ, ಆ ರಾವಣ, ಆ ಕೃಷ್ಣ, ಆ ಅರ್ಜುನ ಆರೇನೀಗ ತಿಲ್ಲಂದ್ರೆ ಏನರ್ಥ ಆಯ್ತು, ಇದು ಸತ್ಯ ಅಂತ ಒಪ್ಪಿಕೊಳ್ಬೇಕಲ್ಲ. ಅಂಥವರೇ ಶರೀರಗಳೇ ಕ್ಷರ ಅಂದಾಗ ನಮ್ಮ ಶರೀರ ನಾವು ನೋಡುವ ಜಗತ್ತು ಇದು ಅವಿನಾಶಿಯಾಗಿ ಅಕ್ಷರವಾಗಿ ಇರಬೇಕು ಅಂತ ನಾವು ಅಂತೀವಲ್ಲ, ಅದು ಒಂದು ದೊಡ್ಡ ಅಪರಾಧ ಮತ್ತು ಅಜ್ಞಾನ. ನಮಗೇನು ಉದ್ದೇಶ ಏನದ, ಈಗ ಹೆಂಗೆ ಈಗ ಹೇಗಿದ್ವಿ ಹಾಗೆ ಇದ್ರು ಸಾಕಂತೀವಿ. ಕೊನೆಗೆ ಮೊದಲು ಬಾಲಕ ಏನಂತಾನ, ನಾ ದೊಡ್ಡವನಾದ್ಮೇಲೆ ನೋಡಮ್ಮಂತಾನ ಅವನು. ಸಹಜ ಅದು. ದೊಡ್ಡವನ ಆದಮೇಲೆ ಮುಂದೆ ನಾನು ಸಂಸಾರ ಮಾಡಾಗ ನೋಡಮ್ಮ ಅಂತಾನ. ಅದು ಆದಮೇಲೆ ಮತ್ತೆ ಇನ್ನೊಂದು ಅಂತಾನ. ಆದ್ರೂ ಕೂಡ ಅವನು ಅನ್ಕೊಂಡಂಗೆ ಆವೇನು ಯಾವ ಇಲ್ಲೇ ಇಲ್ಲ, ಇರಕ್ಕೆ ಬರೋದಿಲ್ಲ. ಆದರೂ ಕೂಡ ನಾವು ಹೀಗೆ ಇರ್ಬೇಕಂತ ಪ್ರಯತ್ನ ಮಾಡ್ತೇವೆ ನೋಡ್ರಿ. ಮುಪ್ಪಾದ್ರೂ ಬರಲ್ಲಪ್ಪ, ಮುಪ್ಪಾವಸ್ಥೆಯಲ್ಲಿ ಹೀಗೆ ಮನೆ ಮುಂದೆ ಇದ್ರೂ ಸಾಕು, ಎಷ್ಟು ಅನ್ನ ನೀರು, ನನಗೇನು ದುಡಿಯೋದು ಬೇಕಾಗಿಲ್ಲ, ಗಳಿಸೋದು ಬೇಕಾಗಿಲ್ಲ, ಯಾವುದೋ ಆಸೆನೇ ಏನು ಉಳ್ಕೊಂಡಿಲ್ಲ ನನಗೆ, ನಾ ಸುಮ್ಮನೆ ಇದ್ರೆ ಸಾಕಂತ ಎಲ್ಲರೂ ಅನ್ಕೊಂತೀವಿ. ಆದರೂ ಕೂಡ ಹಾಗೆ ಅನ್ನಕೊಂಡವರು ಕೂಡ ಯಾರು ಉಳಿದಲ್ಲ, ಅನ್ನಕೊಂಡವ್ರನ್ನೂ ಉಳಿದಲ್ಲ. ಹಾಗಾಗಿ ಕೇವಲ ಅಲ್ಲಿ ಏನು ತಿಳಿಬೇಕು, ಜೀವನು ಪರಮಾತ್ಮನ ಅಂಶ ಅಂತ ಹೇಳ್ಯಾರಲ್ಲ. ಮೊದಲು ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಅದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಹೇಳಿದ ಮಾತೇ ವಿನಃ ಈ ಪ್ರಸಂಗದಲ್ಲಿ ಕೇವಲ ಉಪಾಧಿಯಾಗಿರುವ ಶರೀರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮಸ್ತ ಭೂತಗಳು ಕ್ಷರವೆಂದು, ಕ್ಷರ ಸರ್ವಾಣಿ ಭೂತಾನಿ ಎಂದು ಹೇಳಿದೆ. ಶರೀರಗಳನ್ನು ದೃಷ್ಟಿ ಇಟ್ಟುಕೊಂಡು ಕ್ಷರ ನಾಶ ಅಂದರ ಶರೀರಗಳನ್ನು. ಆದರೆ ಶರೀರದಲ್ಲಿ ಇರುವಂಥ ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ನಮ್ಮ ಸ್ವರೂಪ ಏನದ, ಅದಕ್ಕೆ ನಾಶ ಅಂತ ಹೇಳಿಲ್ಲ. ಅದಕ್ಕೆ ನಾವು ಯಾವಾಗಲೂ ಶಾಸ್ತ್ರ ಕೇಳುವಾಗ ದೇಹಕ್ಕೆ ನಾಶ ಅದ, ದೇಹಕ್ಕೆ ಸಾವಾದ, ನಾನು ಅವಿನಾಶಿ ಇದ್ದೇನೆ, ನನಗೆ ಸಾವೇ ಇಲ್ಲ ಅಂತ ನಾವು ತಿಳ್ಕೋಬೇಕಷ್ಟೆ. ಆ ದೃಷ್ಟಿಯನ್ನಿಟ್ಟುಕೊಂಡು ಮಹಾತ್ಮರು ಬೋಧ ಮಾಡಿದ್ದು. ಹೀಗೆ ಕೂಟಸ್ಥೋ ಅಕ್ಷರ ಉಚ್ಯತೆ ಅಂದರೆ ಕೂಟಸ್ಥನೇ ಅಕ್ಷರನೆಂದು ಹೇಳಿದೆ. ಅವನೆಲ್ಲ ನಾಶಿಲ್ದವನು. ಬೈಲು ಅಕ್ಷರ, ಮಠ ಕ್ಷರ, ಜೀವಾತ್ಮ ಅಕ್ಷರ, ದೇಹ ಕ್ಷರ. ಹೀಗೆ ಹೇಳುವುದನ್ನು ಅಭಿಪ್ರಾಯವೇನೆಂದು ವಿಚಾರ ಮಾಡಿದರೆ, ಬ್ರಹ್ಮಾದಿ ಸ್ತಂಭದ ಪರ್ಯಂತರವಾದ ಅನೇಕ ನಾಮರೂಪಗಳಿಂದ ವಿಭಕ್ತವಾಗಿರುವ ಈ ಜಗತ್ತಿಗೆ ವ್ಯಾಕೃತವೆಂದು, ವ್ಯಕ್ತವೆಂದು ಇನ್ನೂ ಅನೇಕ ನಾಮದಿಂದ ಕರೀತಾರೆ. ಇದು ತಾನಿರುವವರೆಗೂ ಅನೇಕ ಚಮತ್ಕಾರಗಳನ್ನು ತೋರಿಸಿ ಕೊನೆಗೆ ಸೂಕ್ಷ್ಮ ಅವಸ್ಥೆಯನ್ನು ಧರಿಸುತ್ತದೆ. ಈ ಸೂಕ್ಷ್ಮ ಅವಸ್ಥೆಗೆ ಅವ್ಯಕ್ತ ಮಾಯೆ ಎಂದರು. ಇದು ವ್ಯಕ್ತ ಮಾಯೆ,
ಸೂಕ್ಷ್ಮದ ಅವ್ಯಕ್ತಮಾಯ. ಸೂಕ್ಷ್ಮವಾಗಿದ್ದೇ ವಸ್ತು ಸ್ಥೂಲ ಆಗ್ತದೆ. ಸ್ಥೂಲ ಆಗಿ ತಾನು ಯಾವ್ಯಾವ ರೀತಿಯಿಂದ ಯಾವ್ಯಾವ ಆಕಾರದಿಂದ ತೋರ್ಬೇಕು ಎಲ್ಲ ಆಕಾರ ರೀತಿ ರೂಪದಿಂದ ತೋರ್ತದೆ. ಅಷ್ಟು ಸ್ಥೂಲವಾಗಿ ತೋರಿ ಕೊನೆಗೆ ಸೂಕ್ಷ್ಮನೇ ಆಗ್ತದೆ. ಅದಕ್ಕೆ ಉದಾಹರಣೆ ಏನಂದ್ರೆ ಅದೇ ಒಟ ಬೀಜ ವೃಕ್ಷದಂತೆ. ಆ ಬೀಜ ಇಷ್ಟೇ ಅದಲ್ಲ ಸೂಕ್ಷ್ಮ. ಅದು ಸ್ಥೂಲವಾಗಿ ಎಂಥ ಮರವಾಗಿ ಎಷ್ಟು ಅಗಲವಾಗಿ ಎಷ್ಟು ಬೇರುಗಳನ್ನು ಬಿಟ್ಟು ಎಷ್ಟು ನೆರಳನ್ನು ಕೊಟ್ಟು ಕೊನೆ ಅವಸ್ಥೆಯಲ್ಲಿ ಮತ್ತೆ ಸೂಕ್ಷ್ಮ ಆಗ್ತಾ ಆಗ್ತಾ ಬಂದಂಗೆಲ್ಲ ಅದೇ ಬೀಜದಲ್ಲಿ ಆ ದೊಡ್ಡ ಮರ ಚಿಕ್ಕದಾಗಿ ಅದ್ರಾಗ ಸೇರ್ತದೆ. ಅದ್ರಾಗ ಸೇರಿದಿಲ್ಲ, ಮತ್ತೆ ಅದ್ರಾಗ ಸೇರಿದ್ದಿಲ್ಲ ಅಂದ್ರೆ ಮತ್ತೆ ಆ ಬೀಜ ಬಿತ್ತಿದಾಗ ಅಲ್ಲಿ ಆ ಮರ ಬರಬಾರ್ದಾಗಿತ್ತು. ಅಲ್ಲಿ ಬರ್ತದ, ಅದು ಬೆಳಿತದ, ದೊಡ್ಡದಾಗ್ತದ ಅಂದ್ರೆ ಬೀಜದಾಗ ಸೂಕ್ಷ್ಮ ಆಗಿದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಮಾಯೆಯಲ್ಲಿ ಅದು ಸೂಕ್ಷ್ಮ ಆಗ್ತದೆ ಆಗಿ ಅನೇಕ ಚಮತ್ಕಾರಗಳನ್ನು ತೋರಿಸ್ತದೆ. ಕೊನೆಗೆ ಸೂಕ್ಷ್ಮ ಅವಸ್ಥೆಯನ್ನು ಧರಿಸಿ ಈ ಸೂಕ್ಷ್ಮ ಅವಸ್ಥೆಗೆ ಅವ್ಯಕ್ತ ಮಾಯೆ ಅಥವಾ ಕೂಟಸ್ಥ ಅಂತ ಹೆಸರು. ಈ ಸೂಕ್ಷ್ಮ ಅವಸ್ಥೆಯ ಬಂಧವು ಇದೇನ್ ಮಾಡಿತು? ಬಂಧನ ಮಾಡಿತು. ಜೀವನೇ ಪರಮಾತ್ಮನೆಂಬ ಅಭೇದ ಜ್ಞಾನದಿಂದಲೇ ನಾಶವಾಗಬೇಕಲ್ಲದೆ ಇತರ ಸಾಧನೆಗಳಿಂದ ಇದು ಸಾಧ್ಯವಿಲ್ಲ. ಜೀವನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅಂತ ಅಭೇದ ದರ್ಶನಂ ಜ್ಞಾನಂ. ಅಭೇದ ದರ್ಶನವನ್ನ ಮಾಡಿಕೊಡುವಂತ ವೇದಾಂತಗಳ ಸಿದ್ಧಾಂತ ಮತ್ತು ಅಂತ ಸಿದ್ಧಾಂತವನ್ನ ದೃಢ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಂತ ಯಾರೇ ಮಹಾತ್ಮರಿರಲಿ, ಯಾರೇ ಇರಲಿ, ಯಾವ ಪಂಥದವರಿರಲಿ, ಯಾವ ಸಂಪ್ರದಾಯನ ಇರಲಿ, ಯಾವ ಕುಲ ಇರಲಿ, ಯಾವ ಜಾತಿ ಇರಲಿ, ಆತನ ನಾಮರೂಪಗಳನ್ನು ಬಿಡಬೇಕು. ಆತ ದೃಢವಾಗಿ ನಾನೇ ಬ್ರಹ್ಮ ಅಂತ ತಿಳ್ಕೊಂಡಿರ್ಬೇಕು. ಆ ಅಭೇದ ಜ್ಞಾನವನ್ನ ಶಿಷ್ಯರಿಗೆ ಬೋಧ ಮಾಡ್ತಿರ್ಬೇಕು. ಆ ಬೋಧವನ್ನ ಯಾರು ತಿಳ್ಕೊಂತಾರೋ ಅವರಿಗೆ ಮಾತ್ರ ಬಂಧನ ಇಲ್ಲ. ಇಲ್ಲಂದ್ರೆ ಮತ್ತೆ ಬಂಧನ ಉಂಟು. ಯಾಕಂದ್ರೆ ಇತರ ಸಾಧನೆಗಳಿಂದ ತಿಳಿಲಿಕ್ಕೆ ಸಾಧ್ಯ ಏನಾದರೂ ಆದೇನ್ರಿ ಅಂದ್ರೆ ಯಾವುದಿಲ್ಲ. ಯಾಕಿಲ್ಲ? ಮಣ್ಣಿನಿಂದಾದ ಪಾತ್ರೆಗೂ ಮಣ್ಣಿಗೂ ಇರುವ ವ್ಯತ್ಯಾಸವೇ ವ್ಯಕ್ತ ಅವ್ಯಕ್ತಗಳಲ್ಲಿರುವ ವ್ಯತ್ಯಾಸ. ವ್ಯಕ್ತಾವಸ್ಥೆಯನ್ನು ಬಿಟ್ಟು ಅವ್ಯಕ್ತಾವಸ್ಥೆಗೂ ಕಾರಣ ಇರುವವರೆಗೂ ಜಗತ್ತಿಗೆ ನಾಶವಿಲ್ಲ, ಬಂದ ತಪ್ಪಿದ್ದೆಲ್ಲ. ವಸ್ತು ತತ್ವ ಕೈ ನಾಶವಿಲ್ಲ. ಅದು ಸ್ಥೂಲ ಸೂಕ್ಷ್ಮವಾಗಿ ಪರಿಣಮಿಸಿ ವೈಜ್ಞಾನಿಕರ ಅಭಿಪ್ರಾಯ ಇಷ್ಟರ ಮಟ್ಟಿಗೆ ಇದು ನಿಜ ಅಂತ ಹೇಳ್ಬೋದು. ವ್ಯಕ್ತ ಅವ್ಯಕ್ತ ಅಂತ ಇಲ್ಲಿ ಬರ್ದಾರ. ವ್ಯಕ್ತ ಅಂದ್ರೆ ತೋರ್ತದ, ಅವ್ಯಕ್ತ ಅಂದ್ರೆ ತೋರ್ಲಾರ್ದದು. ನಮಗೆ ವ್ಯಕ್ತವಾಗಿ ತೋರ್ತದ. ಈಗಂದ್ರೆ ಏನ್ ತೋರ್ತದ್ರಿ? 3 ಅಂತಸ್ತು ಮನೆ ತೋರ್ತದ, ಒಂದು ಸಣ್ಣ ಮಠ ತೋರ್ತದ, ಸಣ್ಣ ಮನೆ ವ್ಯಕ್ತ ಅಂದ್ರೆ ಕಾಣ್ತದ. ನಿಮಗೂ ಕಾಣ್ತದ, ನಮಗೂ ಕಾಣ್ತದ. ಆದ್ರೆ ಆ ಮನೆಯೊಳಗ, ಆ ಮಠದೊಳಗ, ಆ 3 ಅಂತಸ್ತಿನೊಳಗ ಅವ್ಯಕ್ತವಾಗಿರುವಂಥದ್ದು ಏನದ? ಬೈಲದಲ್ರಿ, ಆದಲ್ಲ ಬೈಲು. ಹಾಗಾಗಿ ವ್ಯಕ್ತವಾಗಿರುವಂತ, ವ್ಯಕ್ತವಾಗಿ ಕಾಣ್ತಕ್ಕಂಥದ್ದು ಏನೋ ನಮ್ಮ ಶರೀರ. ಅನಂತ ಪ್ರಾಣಿ ಪಕ್ಷಿ ಏನು 84 ಲಕ್ಷ ಜೀವ ಭೂತ ಪ್ರಾಣಿಗಳಲ್ಲಿ ಏನ್ ತೋರ್ತವ್ರಿ ಅಂದ್ರೆ ಬರೇ ಶರೀರಗಳು ತೋರ್ತಾವ, ನಾಮರೂಪ ತೋರ್ತಾವ.
ಅದರೊಳಗೆ ಅವ್ಯಕ್ತವಾದಂಥ ಸರ್ವ ಅಂತರ್ಯಾಮಾದ ಪರಮಾತ್ಮ ಆನಂತರೋ ಇಲ್ಲಂತರೋ ಆನ. ಹಾಗಾಗಿ ಜೀವರುಗಳು ಅನುಭವಿಸುವ ಜನನ ಮರಣಗಳು ಸಹ ಈ ಕಾರಣದಿಂದಲೇ ಅಂತ ತಿಳಿಬೇಕು. ನಾವು ವ್ಯಕ್ತವಾಗಿ ಕಾಣುವಂಥ ದೇಹವಷ್ಟೇ ನೋಡಿವಿ, ಅವ್ಯಕ್ತವಾಗಿರುವಂಥ ಅಂತರಾತ್ಮ ಪರಮಾತ್ಮನನ್ನು ನೋಡದೇ ಇದ್ದ ಕಾರಣ ಈ ದೇಹಕ್ಕೆ ಬರುವಂಥ ಜನನ ಮರಣಗಳನ್ನು ನನಗೆ ಅಂತ ದುಃಖ ಆದದ್ದು ಇದೇ ಕಾರಣ ಅಂತ. ಕಾಣುವುದನ್ನು ನೋಡಿ ನಾಶ ಹುಟ್ಟಿತು ಸಾಯ್ತೆ ಅಂತೀವಿ ನಾವು. ಕಾಣೋದು ಒಂದು ಗಿಡ ಆದರೂ ಹುಟ್ಟಿದ್ರಿ ಮತ್ತೆ ಸತ್ತಿತು ಅಂತೀವಿ. ಹತ್ತಿ ಗಿಡ ನಾಟಿತು ಇಲ್ಲ ಮತ್ತೆ ಸತ್ತೋಯ್ತು. ಅದೇ ರೀತಿ ಜಗತ್ತಿನಲ್ಲಿ ಸರ್ವ ಪ್ರಾಣಿಗಳೇನವ ಹುಟ್ಟುತ್ತವ, ವಿಕಾರ ಆಗ್ತಾವ ಮತ್ತೆ ನಾಶ ಆಗ್ತಾವ. ಅವುಗಳನ್ನೇ ನೋಡಿ ನಾವು ಹುಟ್ಟಿದೀವಿ, ವಿಕಾರ ಆದಿವಿ, ಸತ್ತೋದಿವಿ ಅಂತ ಸಾಯುತ್ತೇವೆ ಎನ್ನುವಂಥ ದುಃಖ ಆದದ್ದು ಇದೇ ಕಾರಣ. ಆ ಕಾರಣಕ್ಕಾಗಿ ಜೀವನಿಗೆ ಶರೀರ ನಾನೆಂಬುದನ್ನು ಬಿಟ್ಟವನಿಗೆ, ಏನು ಬಿಟ್ಟವನಿಗೆ? ಶರೀರ ನಾನೆಂಬುದನ್ನು ಬಿಟ್ಟರೆ ಜೀವನಿಗೆ ಬೇರೆ ಮರಣವೆಂಬುದೇ ಇಲ್ಲ ಅಂತ. ಶರೀರ ದೃಷ್ಟಿಯಿಂದ ನಾವು ಮರಣ ಅಂತೀವಿಲ್ಲ. ಶರೀರವೇ ನಾನಲ್ಲಂತ ಜ್ಞಾನ ಆದರೆ ನಿನಗೆ ಮರಣ ಇಲ್ಲ ಅಂತ. ಮರಣ ಇಲ್ಲ, ಮರಣದ ಭೀತಿ ಭಯ ಅಂಜಿಕೆನೇ ಇಲ್ಲ. ಯಾಕಲ್ಲ ಶರೀರ ಅಂದರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಶರೀರ ಯಾಕಲ್ಲ ಅಂದರೆ ಇದು ಪಂಚಮಹಾಭೂತದಿಂದ ಪಂಚೀಕೃತಗೊಂಡು 25 ತತ್ವಗಳಿಂದ ತಯಾರಾದಂಥ ಒಂದು ಸ್ಥೂಲವಾದ ದೇಹ. ಮನೆ 5 ವಸ್ತುಗಳಿಂದ ತಯಾರಾಗ್ಯದ. ಮನೆಯಲ್ಲಿ ಏನಾದರೂ ವ್ಯವಹಾರ ಮಾಡಕ್ಕೆ, ಕುಂದ್ರಕ್ಕೆ ಬರ್ತದ, ಮಲಗಕ್ಕೆ ಬರ್ತದ, ಊಟ ಮಾಡಕ್ಕೆ ಬರ್ತದ, ಸಾಮಾನುಗಳನ್ನ ಬರ್ತಾವ, ಹೌದಿಲ್ಲ? ಅಷ್ಟೇ ಮನೆ ಕೆಲಸ. ಅದರಂತೆ ಈ ಪಂಚಮಹಾಭೂತದ ದೇಹ, ಇದರಲ್ಲಿ ಎಲ್ಲವನ್ನು ಇಡಲಿಕ್ಕೆ ಬೇಕಲ್ಲ, ಇರಲಿಕ್ಕೆ ಬೇಕು, ಕೂಡ್ಲಿಕ್ಕೆ ಬೇಕು, ಮತ್ತು ಇದರಾಗ ಊಟ ಮಾಡಬೇಕು. ಇಲ್ಲೇನು ಊಟ ಮಾಡ್ತಿದ್ದಿ? ಮನೆಯೊಳಗೆ ನೀನು ತಯಾರು ಮಾಡಿದ ಅಡಿಗೆಯನ್ನು ನೀನು ಮಾಡಿಕೊಂಡು ಮನಸ್ಸಿಗೆ ಬಂದದ್ದು ತಿನ್ಬೋದು ನೀನು. ಆದರೆ ಈ ಮನೆಯಲ್ಲಿ ಏನದ, ನಿನ್ನ ಪ್ರಾರಬ್ಧ ಅನುಸಾರವಾಗಿ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ರಿ ಅದನ್ನು ಮಾಡಿಸಿ, ಅದನ್ನು ಉಣಿಸಿ, ಅದರ ಸುಖ ದುಃಖದ ರುಚಿಯನ್ನು ನೀನು ಉಣಬೇಕಾಗ್ಯದ. ಅದಕ್ಕಾಗಿ ಬೇಕಿಲ್ಲ ಮತ್ತೆ ಇಲ್ಲಿ ಅಷ್ಟಕ್ಕಂತ ತಿಳ್ಕೊ. ಆದರೆ ಮರಣಾನಂತರ ಜೀವನು ಏನಾಗುತ್ತಾನೆ ಎಂಬುದು ಲೌಕಿಕ ದೃಷ್ಟಿಗೆ ತಿಳಿಯಲಾರದು. ಸತ್ತ ನಂತರ ನಾವು ಏನಾಗ್ತೀವಿ ಏನಿಲ್ಲ ಅನ್ನೋದು ಲೌಕಿಕ ದೃಷ್ಟಿಗೆ ಅಜ್ಞಾನಿಗಳಿಗೆ ತಿಳಿಯೋದಿಲ್ಲ ಅಂತೀವಿ. ಸಾಯಲಾದವ್ರು ಯಾರಪ್ಪ ಅಂತಾರ? ಮೊದಲೇ ಪ್ರಶ್ನೆ. ಸಾಯಲಾದ್ರು ಜಗತ್ನಾಗ ಯಾರು? ನೀವು ಕೇಳಿ ಸತ್ರಿ, ನಾವು ಕೇಳೋದು ಸತ್ತೀವಿ. ನೀವು ತಿಪ್ಪಲು ಬಿಟ್ರಿ, ನಾವು ತಿಪ್ಪಲು ಬಿಡಲ್ಲ ಅಂದ್ರೆ ಸತ್ತೀವಲ್ಲ. ನಮ್ಮದು ಚಲೋ ನಿಮ್ಮದು ಚಲೋ ಅಂತಾರ ಅವರು. ನಮ್ಮದೇ ಜ್ಞಾನ, ಮತ್ತೆ ಹಾಕಬೇಕು ಜ್ಞಾನ. ಆದರೆ ಇದು ಸುಷುಪ್ತಿಯ ಅನುಭವದಿಂದ ಅದನ್ನು ಊಹಿಸಬಹುದು. ಸುಷುಪ್ತಿ ನಿದ್ರಾವಸ್ಥೆಯಿಂದ ಊಹಿಸಬಹುದು. ಸುಷುಪ್ತಿಯು ನನಗೆ ನಿತ್ಯಾನುಭವವಾದದ್ದು. ಜಗತ್ತಿನಲ್ಲಿ ಅನೇಕ ವ್ಯವಹಾರಗಳನ್ನು ಮಾಡದ ಜೀವನು ನಿದ್ರಾವಸ್ಥೆಯಲ್ಲಿ ವ್ಯಕ್ತಿತ್ವರಹಿತನಾಗಿ ಏಕಾಗ್ರವಾಗುತ್ತಾನೆಂಬುದು ಸರ್ವ ಅನುಭವ ಸಿದ್ಧವಾದ ಮಾತಲ್ಲರಿ. ಅಲ್ಲಿ ಅನೇಕರಾರೆ ನಿನಗ ಜಾಗ್ರದಲ್ಲಿದ್ದಂಥ ಬಂಧು ಬಳಗ ಮಿತ್ರ ಕಳತ್ರ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಯಾರು ಜಾಗ್ರದಾಗಾರಲ್ಲ. ಇವ್ರು ಯಾರು ನಿದ್ರಿಲ್ಲ. ಯಾರೇನು ನಿದ್ದೆಗ ನೀನು ಒಬ್ಬನೇ ಇದ್ದು ಮತ್ತೆ ಭಾಳ ಮಂದಿ ಯಾರು
ಮತ್ತೆ ಒಬ್ಬನೇ ಹೆಂಗಿರ್ಬೇಕು ಅಂತಿದ್ದಲ್ಲ ಎದ್ದಾಗ, ಒಬ್ಬನೇ ಹೆಂಗಿರಕ್ಕೆ ಸಾಧ್ಯ ಅದಪ್ಪ ಅಂತೀವಿಲ್ಲ ನಾವು. ಮತ್ತೆ ನಿದ್ದೆಗೆ ಹೆಂಗಿದ್ದಪ್ಪ ಒಬ್ಬನೇ? ನಿನಗೆ ಅನುಭವ ಇದ್ದಿದ್ದೆ. ಅದು ಎಷ್ಟು ಅನುಭವ ಅಂದರೆ ಆಯುಷ್ಯ 10 ಅಂತ ನಿನ್ನೆ ಹೇಳಿವಲ್ಲ. 50 ವರ್ಷ ನಾವು ನಿದ್ದೆ ಮಾಡಿವಂದ್ರೆ 50 ವರ್ಷ ಬಿಟ್ಟಿದ್ದೆ ಅಂತ ಅರ್ಥ ಆಯ್ತು. ಏನು ಹೊಸ ಹೆಂಗ್ ಬಿಟ್ಟಿರ್ಬೇಕು, ಇದೇನು ಹೊಸದು ಅಂತ ವಿಚಾರ ಮಾಡ್ಕೋಲ್ಲ. ಹೊಸದೆಲ್ಲ ಅದು ಮೂಳ ಅಂತಾರೆ ಮಹಾತ್ಮರು. ರಾತ್ರಿಗೂ 50 ಅಂತೆಲ್ಲ 50 ವರ್ಷ ರಾತ್ರಿಯಲ್ಲಿ ಒಬ್ಬನೇ ಇದ್ದು ಎಲ್ಲರೂ ಕೂಡಿದ್ದೆ, ನೀನು ಒಬ್ಬನೇ ಇದ್ದಿದ್ದೆ. ಈಗ ಒಂದು 2 ದಿನ 3 ದಿನ ಒಬ್ಬನೇ ಇರಕ್ಕೆ ಒಲ್ಲೆ ಅಂತಿದ್ದೆಲ್ಲ, ಇದು ಅಜ್ಞಾನ ಅಂತಿದ್ದು, ವಿಚಾರ ಅಂತಿದ್ದು, ಅವಿಚಾರ ಅಂತಿದ್ದು, ಏನನ್ನಬೇಕಂತ ಮಾತು. ಹಾಗಾಗಿ ಇಲ್ಲಿ ವ್ಯಕ್ತಿತ್ವ ರಹಿತನಾಗಿ ಏಕವಾಗುತ್ತಾನೆಂಬುದು ಸರ್ವಾನುಮತದ ಅನುಭವ. ಎಚ್ಚರಕ್ಕೆ ಬಂದ ಕೂಡಲೇ ನಾನು, ನೀನು, ದೇಹ, ಪ್ರಪಂಚವೆಂದು ಬೇರೆ ಬೇರೆಯಾಗಿ ತೋರಿ ಬರುತ್ತದೆ. ಎದ್ದಾಗ ಅನೇಕರು ತೋರಿ ಬರ್ತಾರಲ್ಲ. ಒಂದು ತಾಸು ಯಾರನ್ನ ಬೇಕಿದ್ರು ಒಂದೇ ಕಡೆ ಕುಂದ್ರಪ್ಪ ಅಂದ್ರೆ ಒಬ್ಬನೇ ಕುಂತು ಬೇಸರ ಆಯ್ತಪ್ಪ ಅಂತ ಓಡ್ಲಿಕ್ಕನ ಬರ್ತೀವಿ, ಇಲ್ಲ ಮಂದಿ ಇದ್ದರೇನು ಓಡ್ತೀವಿ. 50 ವರ್ಷ ಹೆಂಗಿದ್ದಪ್ಪ ಒಬ್ಬತ್ನಲ್ಲಿ ನಿದ್ದಾಗ. ಹಾಗೆ ಇದು ಅವ್ಯಾಕೃತ ವ್ಯಾಕೃತಗಳೆರಡು ಪರಮಾತ್ಮನಿಗೆ ಉಪಾಧಿಗಳು. ಬೀಜ ರೂಪವಾದ ಪ್ರಳಯಾವಸ್ಥೆಯು ಅವ್ಯಾಕೃತ ಉಪಾಧಿಯಾದರೆ ಮೊದಲು ಹೇಳಿದ್ನಲ್ಲ ನಾನು, ಯಾವುದು ವಟಬೀಜ ವೃಕ್ಷ, ಅದರಂತೆ ಇಲ್ಲಿ ಕೂಡ ಆ ಪರಮಾತ್ಮನೇ ಸೃಷ್ಟಿ ಕಾಲದಲ್ಲಿ ವ್ಯಾಕೃತೋಪಾದಿನ ಧರಿಸಿ ಜಗದ್ರೂಪದಿಂದ ಗೋಚರಿಸುವಂತೆ ಕಂಡರೂ ಅದು ನಿಜವಲ್ಲ. ಯಾಕಂದ್ರೆ ಪರಮಾತ್ಮನ ವಾಸ್ತವಿಕವಾದ ಇರುವಿಕೆ ಸ್ವರೂಪ ಈ ಎರಡೂ ಉಪಾಧಿಗಳಂತೆ ಭಿನ್ನವಾಗಿದೆ ನೋಡ್ರಿ. ಅವನಿಗೆ ಅವಿದ್ಯಾ ಉಪಾಧಿ, ಮಾಯೋಪಾಧಿ, ಶುದ್ಧವಾದ ಮಾಯೋಪಾಧಿ ಪರಮಾತ್ಮನಿಗೆ, ಅವಿದ್ಯಾ ಉಪಾಧಿ ದೇಹ ಜೀವಾತ್ಮನಿಗೆ. ಪರಮಾತ್ಮನಿಗೆ ಮಾತ್ರ ಇವೆರಡು ಉಪಾಧಿಗಳಿಲ್ಲ ಅಂತ. ಬ್ರಹ್ಮನಿಗೆ 2 ಉಪಾಧಿ ಇಲ್ಲಲ್ಲ. ಆ ಬ್ರಹ್ಮನ ಪ್ರತಿಬಿಂಬ ಮಾಯ ಉಪಾಧಿಯಲ್ಲಿ ಬಿಂಬಿಸಿದಾಗ ಪರಮಾತ್ಮ ಅಂತ ಹೆಸರು ಬಂತಲ್ಲಿ. ಬರೇ ಮಣ್ಣಿದ್ದಾಗ ಮಣ್ಣೆ ಎತ್ತು ಪ್ರಣೀತಿ ರೂಪ ಆಯ್ತು, ಎಣ್ಣೆ ಹಾಕಕ್ ಬಂತಂದ್ರೆ ಪ್ರಣೀತಿ ಅಂತ ಹೆಸರು ಬಂತ. ಅದಕ್ಕೆ ಹಿಂಗಾಯ್ತು. ಅಡಿಗೆ ಮಾಡಕ್ ಬಂತಂದ್ರೆ ಗಡಿಗೆ ಅಂತ ಹೆಸರಾಯ್ತು. ಅದ್ರ ಮೂಲ ಏನದ? ಮಣ್ಣೆ ಅದ. ಮಣ್ಣಿಗೆ ಸ್ವರೂಪಕ್ಕೆ ಏನು ನಾಶ ಇಲ್ಲ. ಅದಕ್ಕೆ ಬ್ರಹ್ಮ ಸ್ವರೂಪ ನೀನಿದ್ದಿ, ನಿನಗೇನು ನಾಶ ಇಲ್ಲ. ನೀನು ಸೋಪಾಧಿಕನಾಗೋ ನಿರುಪಾಧಿಕನಾಗೋ ನಿನಗೆ ಯಾವ ಸ್ವರೂಪ ಇಲ್ಲೇ ಇಲ್ಲ. ಹಾಗಾಗಿ ವಾಸ್ತವಿಕವಾಗಿ ಪುರುಷನೆನಿಸಿಕೊಳ್ಳುವ ಚೇತನಾಭೂತನಾದ ಆತ್ಮನಿಗೆ ಇವು ಉಪಾಧಿಗಳಾಗಿರುವುದರಿಂದ ಆತ್ಮನು ತಾದಾತ್ಮ ಅಧ್ಯಾಸದಿಂದ ಅವನು ಕ್ಷರನೂ ಅಲ್ಲ, ಅವನು ಅಕ್ಷರನೂ ಅಲ್ಲಂತ ಈ ಒಂದು ಇದರಲ್ಲಿ ಹೇಳ್ತಾ ಬಂದರು. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋದಾಗ ವಿಚಾರವನ್ನು ಮಾಡಿದರೆ ಏನು ಅನ್ನಿಸ್ತದ ಅಂದರೆ, ಇಲ್ಲಿ 19ನೇ ಶ್ಲೋಕ, ಇಲ್ಲಿ ಏನು ಹೇಳಿದ್ರು 16, 17, 18 ಹೇಳ್ತಾ ಬಂದು ಈಗ 19ನೇ ಶ್ಲೋಕಕ್ಕೆ ನಾವು ಓದಂಥ ವಿಚಾರದಲ್ಲಿ ಯಹ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸಹ ಸರ್ವವಿತ್ ಭಜತೆ ಮಾಂ ಸರ್ವಭಾವೇನ ಭಾರತ ಅಂತ. ಈ ಶ್ಲೋಕದ ಅಭಿಪ್ರಾಯ ಏನಂದ್ರೆ, ನಾವು ನಮ್ಮ ಮೂಢ ಬುದ್ಧಿಯನ್ನು ಬಿಟ್ಟು, ಮೂಢ ಅಂದ್ರೇನು? ತಮೋ ಗುಣದ ಬುದ್ಧಿ ಅಂತ. ಸುಮಾರು ಬುದ್ಧಿ ಅದು. ಎಷ್ಟು ಹೇಳಿ ಎಷ್ಟು ಕೇಳಿ
ಆದರೂ ಕೂಡ ತಮ್ಮ ಬುದ್ಧಿಯನ್ನು ತಾವು ಬಿಡೋಂಗಿಲ್ಲ. ಯಾಕೆ ಬಿಡೋದಿಲ್ಲ ಅಂದರೆ ನಾಯಿ ಬಾಲ ಡೊಂಕಿದ್ದಂಗಂತವು. ಊದ ಕೊಡವೆಯಲ್ಲಿ ನಾಯಿ ಬಾಲ ಭಾಳ ಡೊಂಕದ ಸೀದಾ ಮಾಡೋಕ್ಕಾಗಲ್ಲ ಅಂತೇಳಿ ಕೊಡವೆ ಇಟ್ನಂತ ಬಾಲದಾಗ. ಆ ಕೊಡವೆಯಲ್ಲಿ ಬಾಲ ಎಷ್ಟೊತ್ತಿರ್ತದ ಅದು ಸೀದಾ ಕಾಣ್ತದ. ಅದು ಮತ್ತೆ ಕೊಳವಿ ತಗೊಂಡ್ಬಿಡು ಮತ್ತೆ ಹಿಂಗಾಗ. ತಮೋಗುಣದ ಮಂದಿ ಹಂಗೆ ಕೇಳುವಾಗ ಹೇಳುವಾಗ ಏನಾನ ಅನಿಸ್ತದ, ಅದರ ಆಚರಣೆಯಲ್ಲಿ ತರುವಾಗ ಮತ್ತೆ ತಮ್ಮ ಬುದ್ಧಿನ ತಾವು. ಹಾಗಾಗಿ ಇಲ್ಲಿ ಕರ್ಮದಿಂದ ಉಂಟಾಗುವ ಫಲಗಳು ಬಹಳ ಅವ. ಬಹಳ ಅಂದ್ರೆ ಫಲ ಎಷ್ಟಾವ ಅಂದ್ರೆ 3 ಅವ. ಈಗ ಇಂಜಿನಿಯರ್ ಯಾರ, ಚೀಫ್ ಇಂಜಿನಿಯರ್ ಯಾರ, ಇ.ಡಿ. ಯಾನ, ಆಮೇಲೆ ಇನ್ನೂ ಡಾಕ್ಟ್ರುಗಳಾರ, ಮತ್ತೆ ಇಲ್ಲಿ ಕೂಲಿ ಕೆಲಸ ಮಾಡೋರಾರ. ಕಾರ್ಯಗಳು ಬೇರೆ ಬೇರೆ ಆದರೂ ಕೂಡ ಅದಕ್ಕೆ ಫಲ ಏನು ಸಂಬಳ ಅದಲ್ಲ, ಅದು ಒಂದೇ ರೀತಿ ಅದಿಲ್ಲ. ರೊಕ್ಕನೇ ಕೊಡ್ಬೇಕಲ್ಲ ಎಲ್ಲರಿಗೆ, ರೂಪಾಯಿನೇ ಫಲ ಅಂತ. ಅದಂತೆ ಕರ್ಮಕ್ಕೆ ಏನು ಫಲಪ್ಪ ಅಂದರೆ ಸುಖ ದುಃಖ ಮಿಶ್ರವೇ ಫಲ. ಅದು ಯಾವ ಕರ್ಮನೂ ಮಾಡಲಿ, ಪುಣ್ಯದ ಮಾಡಿದರೆ ಸುಖ, ಪಾಪದ ಮಾಡಿದರೆ ದುಃಖ. ಬರೇ ಪುಣ್ಯ ಬರೇ ಪಾಪ ಮಾಡಲಿಕ್ಕೆ ಬರೋದು ಆಗೋದಿಲ್ಲ ಅಂಥೇಳಿ ಮಿಶ್ರ ಅಂತಿಟ್ರವ್ರು. ಇದು ಲೋಕ ಪ್ರಸಿದ್ಧ ಕರ್ಮಗಳೇ ಅನಿತ್ಯವಾಗಿರುವಾಗ ಅದರಿಂದ ಏನು ಫಲ ಬಂತಲ್ಲ, ಅವನು ನಿತ್ಯ, ಅವನು ಅನಿತ್ಯ. ಆದ್ದರಿಂದ ಜ್ಞಾನ ಏನು ಮಾಡ್ತದಂದ್ರೆ ನಿನಗ ನಿತ್ಯವಾದ ಫಲವನ್ನ ತಂದು ಕೊಡುತ್ತದೆ. ಮಾಂ ಸರ್ವಭಾವೇನ ಭಾರತ. ಅದಕ್ಕಾಗಿ ನೀನು ಏನು ಮಾಡು, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತೆ. ನೀನು ಈ ರೀತಿ ನನ್ನನ್ನು ತಿಳಿದುಕೊಂಡು ನನ್ನನ್ನು ಧ್ಯಾನಿಸಿ ನನ್ನನ್ನು ಸ್ಮರಿಸಿ ನಾನೇ ಸರ್ವಾಂತರ್ಯಾಮಿ ಅಂತ ತಿಳಿದುಕೊಳ್ಳಲಾರದೆ ಬೇರೆ ಭಿನ್ನವಾಗಿ ಇದ್ದೇನಂತ ಅನಂತ ಕರ್ಮಗಳನ್ನು ಮಾಡ್ತಿದ್ದಲ್ಲ, ಕರ್ಮದ ಫಲಗಳು ನಿನಗ ನಿತ್ಯವಾದ ಫಲಗಳಲ್ಲ. ಅವು ನಿತ್ಯವಾದ ಫಲಗಳು ಬಹಳ. ಈಗ ಮಳೆ ಬರಲ್ಲ ಅಂತೇಳಿ ಅಲ್ಲೆಲ್ಲ ಕಡೆ ಬಹಳ ಕಡೆ ಮಳೆಗೋಸ್ಕರವಾಗಿ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ಯಾರ. ಆ ಕರ್ಮ ಫಲಕ್ಕೆ ಮಳೆ ಬಂತು ಅಂತ ಇಟ್ಕೋ. ಈ ವರ್ಷ ಮಳೆ ಬರಲಾರ್ದಂಗೆ ಮಾಡಿವಲ್ಲ, ಮುಂದೆ ಎಂದಿಗೂ ಮಳೆ ಬರಲಾರ್ದಂಗೆ ಆಗ್ಬೇಕು. ಅದು ನಿತ್ಯ ಫಲ ಆಗ್ತದೆ. ಮುಂದೆ ಎಂದೂ ಮಳೆ ಬರದೇ ಇರಬಾರ್ದು, ಹಿಂಗೆ ಬಂದ್ಕಾಂತಿರ್ಬೇಕು ನೋಡ್ರಿ, ಅನಿತ್ಯ ಆಗ್ತದೆ. ಈಗ ಮಾಡಿದಾಗ ಬಂತು, ಆಮೇಲೆ ನಿತ್ಯ ತಂದ್ರೆ ಅನಿತ್ಯ ಫಲ ಅಂತಿರಲಿಲ್ಲ. ಈಗ ಅದರಂತೆ ಜ್ಞಾನ ಮಾತ್ರ ನಿತ್ಯ ಫಲವನ್ನು ಕೊಡಬಲ್ಲದು. ಯಾವಾಗ ನಿತ್ಯ ಕೊಡ್ತದ, ನೀನು ಯಾವಾಗ ನಿನ್ನ ಸ್ವರೂಪ ಜ್ಞಾನ ಮಾಡಿಕೊಳ್ಳುತ್ತಿ ಆವಾಗ ನಿತ್ಯ ಫಲ ನಿನಗೆ ಆಗೇ ಬಿಡ್ತದ. ಈ ಫಲ ಏನದ, ಈ ಫಲಶ್ರುತಿಯು ಪ್ರಚೋದಕವೆಂದು ತಿಳಿಯಬಾರದು. ವ್ಯಾಪಾರಸ್ಥರ ಪ್ರಕಟಣೆಗಳಂತೆ ಇದು ಕೇವಲ ಶ್ರುತಿ ಮಾತ್ರವಲ್ಲ. ಶ್ರುತಿ ಯಾವುದೇ ಒಂದು ಸಿನಿಮಾ ಬಂದಿತ್ತು ಅಂದರೆ ಮೊದಲು ಪ್ರಕಟಣೆಗಾಗಿ ವಾಲ್ ಪೋಸ್ಟ್ ಕಟ್ತಾರೆ. ಮೊದಲು ನಾವು ಚಿಕ್ಕವರಿದ್ದಾಗ ಬಂಡಿಯಲ್ಲಿ ಆ ಕಡೆ ಈ ಕಡೆ ವಾಲ್ ಪೋಸ್ಟ್ ಕಟ್ಟಿ ಅಲ್ಲಿಗೆ ತಗೊಂಡು ಮೆಣಸಿನ ತೋತಿದ್ರು. ಅಲ್ಲಿ ಸಿಟಿಯಾಗ ಜನರಿಗೆ ಗೊತ್ತಾಗ್ತಿತ್ತು ಈ ಟಾಕೀಸ್ನಾಗ ಇಂಥ ಸಿನಿಮಾ ಬಿದ್ದದ ಅಂತ. ಪ್ರಚಾರ ಮಾಡಿದ್ರೆ ಗೊತ್ತಾಗವಲ್ಲ ಅವು. ಅದರಂತೆ ವ್ಯಾಪಾರಸ್ಥರು ತಾವು ತಯಾರು ಮಾಡಿದ ವಸ್ತುಗಳನ್ನು ಪ್ರಚಾರ ಮಾಡೋದಕ್ಕೆ ಅನಂತ ಮಾಧ್ಯಮಗಳನ್ನು ಬಳಸ್ತಾರೆ. ಇದರಲ್ಲಿ ಈ ರೀತಿ ಇದೆ, ಈ ರೀತಿ ಇದೆ, ಇಲ್ಲಿ ಇಷ್ಟು ಕ್ವಾಲಿಟಿ ಇದೆ, ಇಂಥ ಶಕ್ತಿ ಇದೆ, ಇಂಥ ಸಾಮರ್ಥ್ಯ ಇದೆ, ಪ್ರಚಾರ ಮಾಡ್ತಾರಿಲ್ಲ. ಅದರಂತೆ ಜ್ಞಾನ ಕಾಂಡದಲ್ಲಿ ನಿತ್ಯ ಫಲ ಆದಂತ ಪ್ರಚಾರ ಮಾಡಕ ಹೊಂಟಿಲ್ಲ ವೇದಗಳು.
ಹಂಗೆ ತಿಳ್ಕೊಬಾರ್ದು. ನಾವು ಪ್ರಚಾರ ಮಾಡಕತ್ತೇವೆ, ಒಬ್ಬ ನನ್ನ ಸಿನಿಮಾ ನೋಡ್ಲಿ ಅಂತೇಳಿ, ನಮ್ಮ ಬಟ್ಟೆ ತಗೊಳ್ಳಿ, ನಮ್ಮ ಅಂಗಡಿಗೆ ಬರಲಿ ಅಂತೇಳಿ ಅವ್ರು ಹೆಂಗೆ ಪ್ರಚಾರ ಮಾಡ್ತಾರೆ, ಅದರಂತೆ ನೀನು ಕರ್ಮ ಮಾಡವನು ನನ್ನಲ್ಲಿ ಬರಲಿ ಅಂತೇಳಿ ಪ್ರಚಾರ ಮಾಡಕ್ಕೆ ಹೊಂಟಿಲ್ಲ. ಇದು ತಲೆಗಿರ್ಬೇಕು. ಯಾಕಂದ್ರೆ ಕೇವಲ ಶ್ರುತಿ ಮಾತ್ರವಲ್ಲ, ಈ ರೀತಿ ಹೇಳುವುದಕ್ಕೆ ಗೀತೆಗೆ ಕಾರಣವೂ ಇಲ್ಲ. ಇದಕ್ಕೆ ಶ್ರುತಿಗೂ ಬೇಕಾಗಿಲ್ಲ. ನೀನು ಬಂದು ತಿಳ್ಕೊಂಡು ಮುಕ್ತನಾದ್ರೂ ಏನಿಲ್ಲ, ನೀ ಬಂದು ತಿಳ್ಕೊಳ್ಳಿದ್ರು ಅದಕ್ಕೇನಿಲ್ಲ. ಇಲ್ಲಿ ವ್ಯಾಪಾರ ಹೆಚ್ಚದ, ಲಾಭ ಹೆಚ್ಚಾಗ್ತದ, ಅದಕ್ಕೆ ಅವ್ರು ಪ್ರಚಾರ ಮಾಡ್ತಾರೆ. ಇಲ್ಲಿ ಏನಾದಂತ ಭಗವಂತಿಗೆ ಏನಾದ? ಅದಕ್ಕಾಗಿ ಅಕ್ಷರ ನಿಜವಾದ ವಿಷಯವನ್ನೇ ಗೀತೆಯು ಹೇಳಿದೆ. ನೀನು ಅಕ್ಷರ ಸ್ವರೂಪನಿದ್ದಪ್ಪ ಅಂತ ಗೀತೆ ಏನದ ನಿತ್ಯವಾದ ಫಲವನ್ನೇ ನಿನಗೆ ಹೇಳ್ತೀವಿನ ಯಾವುದೇ ವಿಚಾರಕ್ಕೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಾರತ ಅಂದರೆ ಬ್ರಹ್ಮವಿದ್ಯೆಯಲ್ಲಿ ರತನಾದವನಿಗೆ ಯಾರು ಅಂತಃಕರಣದಲ್ಲಿಯ ಸಂಶಯ ವಿಪರ್ಯಗಳೆಂಬ ದೋಷಗಳೆಲ್ಲವನಾಗಿ ಕ್ಷರ ಅಕ್ಷರ ರೂಪದಿಂದ ಕಲ್ಪನೆಗೂ ವಿಲಕ್ಷಣನಾದ ಪುರುಷೋತ್ತಮನನ್ನು ತನ್ನ ಆತ್ಮ ಸ್ವರೂಪದಿಂದ ತಿಳಿದುಕೊಂಡವನು ಯಾವ ವಿಧವಾಗಿ ವರ್ತಿಸಿದರೂ ಅವನು ಸರ್ವಾತ್ಮಕ ಭಾವದಿಂದ ನನ್ನನ್ನು ಭಜಿಸುವನಂತ ತಿಳಿಯಬೇಕು. ಯಾರು ಭಾರತ ಅಂತ ಕರಿತೀವಂದ್ರೆ ಇಷ್ಟು ಕೆಲಸ ಮಾಡಿರೋಕಂತ ಅವರು, ಅಂದರೆ ಅವನು ಭಾರತ ಅಂತ ಅವನಿಗೆ ನಮ್ಮ ಭಾರತ ದೇಶಕ್ಕೆ ಬಹಳ ಅದ. ಈ ಭಾರತ ದೇಶದಲ್ಲಿ ಇದ್ದವರೆಲ್ಲರೂ ಆತ್ಮಜ್ಞಾನಿಗಳಾಗಬೇಕಂತ ಅಭಿಪ್ರಾಯ. ಯಾಕಂದ್ರೆ ನಾವು ಭಾರತೀಯರು ಅಂತ ಎದೆ ತಟ್ಟಿ ಹೇಳ್ತೀವಿ ಅಂದ್ರೆ ಏನು ಉದ್ದೇಶಕ್ಕಾಗಿ ಹೇಳ್ತೀನಿ? ನೀನು ಎಲ್ಲ ದೇಶದಲ್ಲಿ ಇದ್ದದ್ದೇ ನಮ್ಮಲ್ಲಿ ಆದ, ಎಲ್ಲ ದೇಶದ ನಡುವೆ ನಮ್ಮಲ್ಲಿ ನಡೀತದ ಅಂದ್ರೆ ಎದೆ ತಟ್ಟಿ ನಮ್ದು ಭಾರತ ಅಂತ ವಿವೇಕಾನಂದರು ಯಾಕೆ ಹೇಳಿದಂದ್ರೆ ಇದು ಪುಣ್ಯಭೂಮಿ, ಹಂಗಾಗಿ ಭಾರತ ದೇಶ ಬಹಳ ಹೆಮ್ಮೆ ಪಟ್ಟು ಹೇಳಿದ್ರು. ಹಿಂಗೆ ತಿಳ್ಕೊಂಡ ಜ್ಞಾನಿಗಳು ನಮ್ಮಲ್ಲಿ ಆರ, ತಿಳ್ಕೊಳ್ಳೋರು ಆರ, ತಿಳಿದವರು ಆರ ಅಂತ ಡಂಗೂರ್ ಹೇಳಿದ್ರು. ಅದರಂತೆ ಈ ದೃಶ್ಯ ವಸ್ತುಗಳೆಲ್ಲವೂ ಕೇವಲ ಮಾಯಾಮಯವೆಂದು ನಿಶ್ಚಯಿಸಿ, ನಾ ಬಹಳ ಶಾಸ್ತ್ರಕ್ಕೂ ಏನು ತಿಳಿಲ್ಲ ಅಂದ್ರೆ ಏನು ತಿಳ್ಕೊ, ಕಾಣುವ ವಸ್ತುಗಳೆಲ್ಲ ಮಾಯಾ ಮೋಹವೆಂದು ನಿಶ್ಚಯಿಸಿ ಇವುಗಳಿಗೆ ಆಧಾರವಾಗಿರ್ತಕ್ಕಂಥದ್ದು. ಆಧಾರವಾದ ಸರ್ವಸಾಕ್ಷಿಯಾದ ಚೇತನಾಭೂತವಾದ ಅದ್ವಿತೀಯನಾದ ಪುರುಷೋತ್ತಮನನ್ನು ತಿಳಿದುಕೊಂಡವನು ಎಲ್ಲವನ್ನು ತಿಳಿದುಕೊಂಡವರನ್ನಾಗಿರುತ್ತಾನೆ. ಅವನಿಗೆಲ್ಲ ಗೊತ್ತು. ನಾವು ರಾಮಾಯಣದಲ್ಲಿ ಚಿನ್ನದ ಜಿಂಕೆ ಇತ್ತಲ್ಲ, ಚಿನ್ನದ ಜಿಂಕೆ ಏನಾಯ್ತು ಅಂದ್ರೆ ಅದು ಮಾಯಾಮಯ. ಅದಕ್ಕೆ ಆಧಾರವಾದದ್ದು ಜೀವ ಅಲ್ಲಿ ಯಾವ್ದೋ ಇಲ್ಲ. ಮತ್ತೆ ಮಾಯಾಮಯ ಮಾಯಾ ಮೃಗ ಸತ್ವತಿವಿನ ಜೀವ ಸತ್ನೇ ನಾವು. ಅದರಂತೆ ಜಗತ್ತಿನಲ್ಲಿ ಎಲ್ಲ ವಸ್ತುಗಳನ್ನು ತಿಳ್ಕೋ, ಆ ಪುರುಷೋತ್ತಮಗಿಂತ ಭಿನ್ನವಾದ ಪದಾರ್ಥ ಇಲ್ಲವೇ ಇಲ್ಲ. ಉಳ್ಕೊಳ್ಳೋದು ಯಾವುದಿಲ್ಲ, ಉಳಿಲಾರ್ದು ಇದ್ರೇನು ಬಿಟ್ರೇನು, ಇರ್ಲಾರ್ದು ಎಷ್ಟಿದ್ದರೇನಂತ. ಇರೋದ್ರಲ್ಲಿ ಭಿನ್ನತೆ ಇಲ್ಲ ಅಂತ. ಇಲ್ಲದ ವಸ್ತುವಿನಲ್ಲಿ ಯಾವುದಾದ ಭಿನ್ನ. ದೇಹ ದೃಷ್ಟಿಯಿಂದ ನೋಡಿದರೆ ಭೂಮಿಯಿಂದ, ಗಳಿಕೆಯಿಂದ, ಸಂಪತ್ತಿನಿಂದ, ಬಣ್ಣದಿಂದ, ನಾಮರೂಪದಿಂದ ಎಲ್ಲರೂ ಬೇರೆ ಬೇರೆ ಇಲ್ಲವು. ಇದು ಒಪ್ಪಲೇಬೇಕು. ಆದರೆ ಆಧಾರವಾಗಿರ್ತಕ್ಕಂಥ ಜೀವಾತ್ಮ ಎಲ್ಲರಿಲ್ಲ ಅನ್ನಲ್ಲ. ಅವನು ಬೇರೆ ಬೇರೆ ಅನೇನು, ಅವನು ಯಾವ ರೀತಿ ಕುಲದಿಂದಲೂ ಭಿನ್ನ ಇಲ್ಲ, ಜಾತಿಯಿಂದಲೂ ಭಿನ್ನವಿಲ್ಲ, ರೂಪದಿಂದಲೂ ಭಿನ್ನವಿಲ್ಲ. ಯಾವುದರಿಂದ ಭಿನ್ನ ಇಲ್ಲ ಯಾರು? ಜೀವಾತ್ಮ. ಆದರೆ ಉಳಿದೆಲ್ಲವೂ ಮಾಯಾಶಯದಲ್ಲಿ ನೋಡಿದಾಗ ಎಲ್ಲವೂ ಭಿನ್ನ ಭಿನ್ನ, ಎಲ್ಲವೂ ಬೇರೆ ಬೇರೆ ಅಲ್ಲ.
ಹಾಗಾಗಿ ತನ್ನ ಸ್ವರೂಪ ಭೂತನಾದ ಪುರುಷೋತ್ತಮನನ್ನು ಸರ್ವ ವಿಧದಿಂದಲೂ ಭಜಿಸುವುದಕ್ಕೆ ಪುರುಷೋತ್ತಮನು ಸರ್ವಸ್ವವಲ್ಲ. ಹಾಗಾಗಿ ಇದು ಸರ್ವರಿಗೂ ಈ ರೀತಿಯಾಗಿ ಭಜಿಸಿ ಪೂಜಿಸಿ ವಂದಿಸಿ ಧ್ಯಾನಿಸಿ ತಿಳಿದುಕೊಳ್ಳುವ ಶಕ್ತಿ ಎಲ್ಲರಿಗೆ ಇಲ್ಲ. ಕಾರಣ ಸ್ತ್ರೀ ಪುತ್ರ ಮನೆ ಬಾಗಿಲುಗಳೇ ಸರ್ವಸ್ವ ಇಂಥವನಿಗೆ ಪರಮಾತ್ಮನೇ ಸರ್ವರೂಪದಲ್ಲಿ ಇರುವನೆಂತಲೂ ಅವನು ನನ್ನನ್ನು ಎಂದಿಗೂ ತಿಳಿಯಲಾರನು. ಏನು ನೋಡಿ ನಾವು ಸ್ತ್ರೀ ಪುತ್ರ ಧನ ಕನಕ ಆಸ್ತಿ ಅಂತಸ್ತು ಇವನ್ನ ತಿಳಿದವನು ಅವು ಕೂಡ ನನ್ನ ರೂಪ ಅಂತ ತಿಳ್ಕೊಂಡ್ರೆ ಆಯ್ತು ನೋಡ್ರಿ. ಅದನ್ನು ಹೆಂಡತಿ ದೇವತಾ ಸ್ವರೂಪ, ಮಗ ದೇವ ಸ್ವರೂಪ, ತಂದೆ ತಾಯಿ ಪಾರ್ವತಿ ಪರಮೇಶ್ವರ ಸ್ವರೂಪ. ಇದನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ, ಸಾಧ್ಯ ಇಲ್ಲ. ಹಿಂಗೆ ಯಾರು ತಿಳ್ಕೊಂತಾರ ಅವನಿಗೆ ಮಾತ್ರ ನಿರತಿಶಯ ಪ್ರೇಮ ಉಂಟಾಗ್ತದ. ಇಲ್ಲಂದ್ರೆ ಸಾಮಾನ್ಯ ಪ್ರೇಮ. ಸಾಮಾನ್ಯ ಪ್ರೇಮ ಅಂದ್ರೆ ಏನು? ವ್ಯವಹಾರಕ್ಕೆ ನಮ್ಮಂಗ ಸಹಾಯ ಆಯ್ತಂದ್ರೆ ಪ್ರೇಮ, ನಮ್ಮ ವ್ಯವಹಾರಕ್ಕೆ ಸ್ವಲ್ಪ ಅಡ್ಡ ಆಯ್ತಿಲ್ಲ ದ್ವೇಷ. ಹೀಗಾಗಿ ಪರಮಾತ್ಮನ ಅಂಶವೇ ಜೀವ, ಜೀವನ ಸ್ವರೂಪವೇ ಪರಮಾತ್ಮ ಅಂತ ತಿಳಿದವನೇ ಸರ್ವಭಾವದಿಂದ ಪರಮಾತ್ಮನಲ್ಲಿ ಒಂದಾಗಿ ಇರಬಲ್ಲನು. ಸರ್ವಭಾವದಿಂದ ಭಜಿಸುವುದು ಎಂದರೆ ಒಂದೇ ಕಡೆ ಕುಳಿತು ಅವನ ಭಜನೆ ಮಾಡುವುದು ಎಂದರ್ಥಲ್ಲ. ತಾನು ಮಾಡುವ ಪ್ರತಿ ಕರ್ಮಗಳು ಭಜನೆಯೇ ಆಗಬೇಕು. ಮತ್ತೆ ಇದೇ ವಿಷಯವನ್ನ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಮತ್ಕರ್ಮಕೃತ ಎಂದು ಹೇಳಿದೆ. ಅಂದ್ರೆ ಕೆಲವು ಕೆಲಸಗಳು ನಮ್ಮವು, ಕೆಲವು ಕೆಲಸಗಳು ಪರಮಾತ್ಮನಿಗೆ ಸೇರಿದವು ಎಂದು ವಿಭಾಗ ಮಾಡುವುದು ಸರಿಯಲ್ಲ. ನಮ್ಮಂಗಾಯ್ತು ಅಂದ್ರೆ ನಾನು ಮಾಡಿದೆ, ನನ್ನಂಗಾಗಲ್ಲ ಅಂದ್ರೆ ಇದು ಪರಮಾತ್ಮ ತಾವನು ಮಾಡಿದನ್ ಮಾಡ್ಲಂದ್ರೆ ನಾವೇನು ಮಾಡ್ತೇವಂತೀವಿ. ಮತ್ತು ನೀ ಮಾಡಿದ್ದನ ಹಂಗೇನು? ನಿನಗಾಯ್ತಂದ್ರೆ ನಾ ಮಾಡಿದೆ, ನಿನಗೆ ಆಗ್ಲಾರ್ದು ಪರಮಾತ್ಮ ಮೇಲೆ ಆಗ್ತಾನ ನೋಡ. ಡಾಕ್ಟ್ರ್ ಹೇಳಂಗಿಲ್ಲ ಚಲೋ ಆಯಿತು ಅಂದರೆ ನಮ್ಮ ಕೈಗುಣ ಚಲೋ ಅದಪ್ಪ, ಸರಿಗಾಗಲ್ಲ ಅಂದ್ರೆ ನಿಮ್ಮ ಮೈಗುಣ ಸುಮಾರು ಅದ, ನಾವೇನು ಮಾಡಲ್ಲ ಅನ್ನಂಗೆ. ಇಂಥ ಭೇದ ಇಟ್ಕೊಂಡವರು ಪರಮಾತ್ಮನ ಯೋಗೋಭಾವದಿಂದ ಧ್ಯಾನ ಭಜನೆ ಮಾಡಕ್ಕೆ ಬರ್ತದೇನು? ಇಲ್ಲ. ಆ ಕಾರಣದಿಂದ ಭಾಗ ಮಾಡೋದು ಸರಿಯಲ್ಲ. ಎಲ್ಲ ಕೆಲಸಗಳು ಪರಮಾತ್ಮನ ಕೆಲಸಗಳು. ಆಗಲೇ ಸರ್ವ ಭಾವದಿಂದಲೂ ಪರಮಾತ್ಮನನ್ನ ಭಜಿಸುವುದು ಅಂದರೆ ಪೂಜೆ ಮಾಡುವುದು ಅದು ಸಾರ್ಥಕ ಅನ್ನುವಂಥ ಮಾತನ್ನ ಈ 19ನೇ ಶ್ಲೋಕದ ಪರ್ಯಂತರ ಹೇಳ್ತಾ ಬಂದರು. ಇಲ್ಲಿಯ ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ತ್ವಂ ಪದದ ತವ ಬೋಧಿಸಿದೆ ಗುರುವರ ತವ ಬೋಧಿಸಿದೆ. ಓಕ್ಯಾವಾನ ಶಂಕರ ನಾಮ ಉಚ್ಚಾರವ ಮಾಡಿಸಿರಿ, ವರ ಉಚ್ಚಾರವ ಮಾಡಿಸಿರಿ. ಶ್ಯಾಮದಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗಲು ಶಾಂತಿಯ ಬೀರಿರಿ.
ಗುರುವರ ಶಾಂತಿಯ ಬೀರಿ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿರಿ ಗುರುವರ ತ್ವರಿತದಿ ನಾಶಿಸಿರಿ ವರಬ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿರಿ ಗುರುವರ ಹರುಷದಿ ವಾಸಿಸಿರಿ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ನಾರಟಿಯ ಗುರುವರ ಬೆಳಗುವೆ ನಾರಟಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ सिद्धारूढ़ स्वामी महाराज की जय सद्गुरु शिवपुत्र महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निजगुण महाराज की जय सकल साधु संत महाराज की जय जय मंगलम।